ಮಾಡಿಸ್ದ, ವಾಲೆ ಮಾರಿ ಸಾಲ ತೀರಿಸ್ದ ಅಂತ. ಹೌದು, ಸಾಲ ಮಾಡಿ ವಾಲೆ ಮಾಡಿಸ್ದ, ವಾಲೆ ಮಾರಿ ಸಾಲ ತೀರಿಸ್ದ. ಓಲೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಹೆಣ್ಮಕ್ಳು ಕಿವಿಗೆ ಹಾಕೊಳ್ಳುವಂತ ಒಂದು ಆಭರಣ. ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು, ಇದ್ದದ್ರಲ್ಲೇ ಹೇಗೋ ಜೀವನವನ್ನ ಹೊಂದಾಣಿಕೆ ಮಾಡಿಕೊಂಡು ನಿರ್ವಹಣೆ ಮಾಡಿಕೊಂಡು ಹೋಗ್ಬೇಕು. ಅದರಲ್ಲೂ ಹಣಕಾಸಿನ ವಿಷಯದಲ್ಲಿ ಯಾವಾಗ್ಲೂ ಜಾಗೃತವಾಗಿರ್ಬೇಕು. ನಮಗೆ ಸಿಗದೇ ಇರೋದಕ್ಕೆ ಆಸೆ ಪಡಬಾರ್ದು. ಇದ್ದದ್ರಲ್ಲೇ ತೃಪ್ತಿ ಪಟ್ಟು ಬದುಕು ಎಷ್ಟಿದೆಯೋ ಅಷ್ಟರಲ್ಲೇ ಸವಸ್ಕೊಂಡು ಹೋಗ್ಬೇಕು. ಇದ್ದದ್ರಲ್ಲೇ ತೃಪ್ತಿ ಪಡದೇ ಇರುವಂತಹ ಜೀವನ ಆದಾಗ ಎಷ್ಟಿದ್ರು ಸಾಲದು ಅನ್ನುವ ಹಾಗೆ ಆಸೆ ಮೇಲೆ ಆಸೆ. ಸಾಲ ಮಾಡೋದು ಶೂಲಕ್ಕೆ ಏರಿಸಿದ ಹಾಗೆ. ವಾಲೆ ಇಲ್ಲ ಅಂತ ಹೇಳಿ ಸಾಲ ಮಾಡಿ ವಾಲೆ ಮಾಡಿಸಿ ಮತ್ತೆ ಅದೇ ವಾಲೆಯನ್ನ ಮಾರಿ ಸಾಲ ತೀರಿಸಿದ್ರೆ ಉಪಯೋಗ ಏನಾಯ್ತು? ಹಾಗಾಗ್ಬಾರ್ದು. ಇದ್ದದ್ರಲ್ಲೇ ತೃಪ್ತಿ ಪಟ್ಕೊಳ್ಬೇಕು. ಯಾವಾಗ್ಲೂ ಬೇರೆಯವರನ್ನ ನೋಡಿ ಜೀವನ ಮಾಡೋದ್ರ ಬದಲಾಗಿ ನಮ್ಮ ಇತಿ ಮಿತಿಯನ್ನ ಅರಿತು ಬದುಕಿದ್ರೆ ಸಾಲ ಮಾಡೋದು ಬೇಡ, ಓಲೆ ಮಾಡಿಸೋದು ಬೇಡ. ಹಾಗೆ ಸಾಲ ಮಾಡಿಸಿದ ಓಲೆಯನ್ನ ಮತ್ತೆ ಸಾಲಕ್ಕೆ ತೀರಿಸುವಂಥ ಪರಿಸ್ಥಿತಿ ತಂದ್ಕೊಳ್ಳೋದು ಕೂಡ ಬೇಡ ಅನ್ನೋದು ಗಾದೆಯ ಅರ್ಥ. ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಮುಂದಿನ 2 ಹಾಡುಗಳು, ಖದೀಮ ಕಳ್ಳರು ಚಿತ್ರದಿಂದ ಒಂದು ಹಾಡು, SP ಬಾಲಸುಬ್ರಹ್ಮಣ್ಯಂ ಹಾಗೆ S ಜಾನಕಿ ಅವರ ಧ್ವನಿ. ನಾವೇ ಅನುಭವಿಸ್ತೇವೆ. ಹಾಗೆ ಏನಾದ್ರೂ ಕೆಟ್ಟ ಕೆಲಸ ಮಾಡಿ ಅದರಿಂದ ಕೆಟ್ಟ ಫಲವನ್ನ ಅನುಭವಿಸುವಾಗ ಸಂಕಟ ಪಡ್ತೇವೆ. ಆದ್ರೆ ಅದ್ರ ಬದಲಾಗಿ ಮಾಡುವ ಕೆಲಸವನ್ನ ಒಳ್ಳೆಯ ಕೆಲಸವನ್ನಾಗಿ ಮಾಡಿದಾಗ ನಮಗೆ ಒಳ್ಳೆಯದೇ ಆಗತ್ತೆ. ಕೆಟ್ಟ ಕೆಲಸ ಮಾಡಿ ಅದರ ಪರಿಣಾಮವನ್ನ ಅನುಭವಿಸುವಾಗ ಹಣೆ ಬರಹವನ್ನು ಅಥವಾ ಮತ್ತಾರನ್ನು ದೂಷಿಸುವ ಹಾಗೆ ಆಗೋದಿಲ್ಲ. ನಾವು ಬೇರೆಯವ್ರಿಗೆ ಕೆಟ್ಟದ್ದನ್ನ ಮಾಡಿದ್ರೆ ಬೇರೆ ಯಾವುದೇ ರೀತಿಯಿಂದಾದ್ರೂ ನಮಗೆ ಕೆಟ್ಟದ್ದೇ ಆಗತ್ತೆ. ನಾವು ಬೇರೆಯವರಿಗೆ ಒಳ್ಳೆಯದನ್ನ ಬಯಸಿದ್ರೆ ನಿಧಾನವಾಗಿ ಆದ್ರೂ ಕೂಡ ಒಳ್ಳೇದಾಗತ್ತೆ ಅನ್ನೋದು ಈ ಒಂದು ಗಾದೆ ಮಾತಿನ ಅರ್ಥ ಅಂತ ಹೇಳ್ತಾ, ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ ಇಲ್ಲಿ